ಇದೆ ನೋಡಿ ಯಮ R15M V4 ಮಾನ್ಸ್ಟರ್ ಎಡಿಷನ್. ಇದೊಂಥರ ಸ್ಪೆಷಲ್ ಗಾಡಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಅಮ್ಮಮ್ಮ ಫಿಗರು ಸೂಪರು. ಯೂಟ್ಯೂಬ್ ನೋಡಿದ್ದೀರಾ? ರಿವ್ಯೂ ಕನ್ನಡಿಗ ಅಂತ. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಮತ್ತು ಇಂಡಿಯಾದಲ್ಲಿ ಬೇಸಿಕ್ ಟ್ರ್ಯಾಕ್ ಬೈಕ್ ಅಂತಲೇ ಹೇಳ್ಬೋದು. ಮತ್ತು ಬೇರೆ ದೇಶದಲ್ಲಿ ನೋಡೋದಾದರೆ KTM RCನ ಟ್ರ್ಯಾಕ್ ಬೈಕ್ ಅಂತಾರೆ. ಇಂಡಿಯಾದಲ್ಲಿ ಇದನ್ನೇ ಟ್ರ್ಯಾಕ್ ಬೈಕ್ ಅಂತ ಯೂಸ್ ಮಾಡ್ತಾರೆ. ಟ್ರ್ಯಾಕ್ ಬೈಕಿಗೆ ಹೇಳು ಮಾಡಿಸ್ತಂಥ ಗಾಡಿನೇ ಅನ್ಬೋದು ಇದನ್ನು. ಇದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ನೋಡೋದಾದರೆ 155cc ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ SOHC 4 ವಾಲ್ಸ್ ಇಂಜಿನ್ ಆಗಿರುತ್ತೆ. 1000 RPM ಅಲ್ಲಿ 18.4 HP ಆರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 14.2 Nmನ 7500 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ನೋಡ್ತಾ ಇದ್ದೀರಲ್ಲ VVA ಅಂತ ಕೊಟ್ಟಿದ್ದಾರೆ, ವೇರಿಯಬಲ್ ವಾಲ್ವ್ ಆ್ಯಕ್ಷನ್ ಅಂತ. ಇದು 7400 RPM ಆದಮೇಲೆ ಓಪನ್ ಆಗುತ್ತೆ. ಅಂದರೆ ಫಸ್ಟಿಗೆ 0ಇಂದ ಸ್ಟಾರ್ಟ್ ಆದಾಗ RPM ಲೋಯರ್ RPM ಅಲ್ಲೇ ಇರುತ್ತೆ. ಅಷ್ಟು ಕ್ವಿಕ್ಕಾಗಿ ಮೂವ್ ಆಗಲ್ಲ ಗಾಡಿ. ಆಮೇಲೆ ಹೋಗ್ತಾ ಒಂದು 10,000 RPMಗೆ ಹೋಗ್ತಾ ಫುಲ್ಲು ಅದರಲ್ಲಿರೋ ಎನರ್ಜಿ ಎಲ್ಲ ಫುಲ್ಲು ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಜಿನ್. ಯಾವ ಥರ VVA ಆನ್ ಆಗುತ್ತೆ ನೋಡಿ RPM ಅಲ್ಲಿ. ಈ 7000 RPM ಆದಮೇಲೆ ಅದು ಹೆಂಗೆ ಓಪನ್ ಆಗುತ್ತೆ ಅಂದಿದ್ರಲ್ಲ. ಈ ಫ್ರಂಟು ಬ್ಯಾಕು ಎರಡು ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಡ್ಯುಯಲ್ ಚಾನಲ್ ABS ಕೂಡ ಇದೆ. ಫ್ರಂಟಿಗೆ ಬೈಬ್ರೆ ಕ್ಯಾಲಿಪರ್ಸ್ನ ಕೊಟ್ಟಿದ್ದಾರೆ. ಮತ್ತು ಬ್ಯಾಗ್ಗೆ ನಿಸೈನ್ ಕ್ಯಾಲಿಪರ್ಸ್ನ ಅನ್ಕೊತೀನಿ, ನಿಸೈನ್ ಕ್ಯಾಲಿಪರ್ಸೇ. ಫ್ರಂಟ್ಗೆ ಸಸ್ಪೆನ್ಷನ್ ನೋಡೋದಾದರೆ KYB ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಅಪ್ ಡೌನ್ ಫೋರ್ಕ್ಸ್ನ ಕೊಟ್ಟಿದ್ದಾರೆ. ಮತ್ತು ಬ್ಯಾಗ್ಗೆ ಮೊನೋಕ್ರಾಸ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಮತ್ತು ಇದು ಚೈನ್ ಡ್ರೈವ್ ಆಗಿರುತ್ತೆ, ಚೈನ್ ಡ್ರೈವ್. ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ಬೇಕು. R15ಗಳಲ್ಲಿ ನಾರ್ಮಲಾಗಿ ಗೇರ್ ಶಿಫ್ಟಿಂಗ್ ಅಷ್ಟೇ ಇರುತ್ತೆ. ಮತ್ತು ಇದರಲ್ಲಿ ಸ್ಪೆಷಲ್ಲಾಗಿ ಮಾನ್ಸ್ಟರ್ ಎಡಿಷನ್ ಮತ್ತು M ಅಲ್ಲ, ಆದ್ದರಿಂದ ಇದರಲ್ಲಿ ಕ್ವಿಕ್ ಶಿಫ್ಟರ್ನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕ್ವಿಕ್ ಶಿಫ್ಟರು. ಇದ್ರ ಕೆಲಸ ಏನಪ್ಪ ಅಂದರೆ, ನಾವು ಕ್ಲಚ್ ಹಿಡಿದೇನೆ ಗೇರು ಅದು ಆಟೋಮೆಟಿಕ್ಕಾಗಿ ತೊಗೊಳೋದು ಗೇರು. ಅದು ಕ್ಲಚ್ ಹಿಡಿಯೋ ಅವಶ್ಯಕತೆಯೇ ಇರೋಲ್ಲ, ಅದಕ್ಕದೇ ಗೇರ್ ಹಾಕ್ಕೊಳ್ಳುತ್ತೆ. ಅಂದರೆ ಇಷ್ಟು RPMಯಿಂದ ಇಷ್ಟು RPMಲ್ಲಿ ಕಟ್ ಆಫ್ ಆಗುತ್ತೆ ಅದು. ಮತ್ತು ಅದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಟ್ರ್ಯಾಕಲ್ಲಿ ಯೂಸ್ ಆಗುತ್ತೆ ಜಾಸ್ತಿ. ಟ್ರ್ಯಾಕ್ ವೈಸಲ್ಲಿ ಹೊಡಿತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಈ ಗಾಡಿ. LED DRLಸ್ನ ಕೊಟ್ಟಿದ್ದಾರೆ ಸೈಡಿಗೆ, ಅದೊಂಥರ ಅಟ್ರಾಕ್ಷನಾಗಿ ಕಾಣಿಸುತ್ತೆ. ಈ ಲುಕ್ಕೇ ಒಂಥರ ಸಖತ್ತಾಗಿ ಕಾಣಿಸುತ್ತೆ ಗಾಡಿದು. R1M ತೊಗೊಂಡಿರೋ ಅಂಥ ಲುಕ್ ಇದು ಗಾಡಿಯಲ್ಲಿ. ಮತ್ತು ಹೆಡ್ ಲ್ಯಾಂಪು ಮತ್ತು ಟೈ ಲ್ಯಾಂಪ್ ಎಲ್ಲ LED ಕೊಟ್ಟಿದ್ದಾರೆ. ಮತ್ತು ಮಾಮೂಲಿ ಸೈಡು ಇಂಡಿಕೇಟರ್ಸ್ ಮಾತ್ರ ಹ್ಯಾಲೋಜಿನ್ ಇಂಡಿಕೇಟರ್ಸ್ನೇ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಇದರಲ್ಲಿ 2 ಮೋಡ್ಸ್ ಬರುತ್ತೆ, ಒಂದು ಟ್ರ್ಯಾಕು ಮತ್ತು ಒಂದು ಸ್ಟ್ರೀಟ್ ಮೋಡ್ ಅಂತ. ಮತ್ತು ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿನೂ ಇದೆ. ಮತ್ತು ಇದರಲ್ಲೆಲ್ಲ ಡಿಜಿಟಲ್ಲೇ ಕೊಟ್ಟಿದ್ದಾರೆ. ಓಡೋಮೀಟ್ರು ಮತ್ತು ಸ್ಪೀಡೋಮೀಟ್ರು ಮತ್ತು ಟ್ರಿಪ್ ಮೀಟ್ರ್ ಎಲ್ಲ ಡಿಜಿಟಲಾಗೇ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಬಾಂಬಾಗಿ ಕಾಣಿಸುತ್ತೆ ಲುಕ್ ವೈಸು. ಮತ್ತು ಈ ಬೈಕು ಪೊಸಿಷನ್ ನೋಡೋದಾದರೆ ಸ್ಪೋರ್ಟ್ಸ್ ಬೈಕ್ ಪೊಸಿಷನಲ್ಲಿ ಇರುತ್ತೆ. ಮತ್ತು ಅಗ್ರೆಷನ್ ಪೊಸಿಷನ್ನು ಫುಲ್ ಬೆಂಡಾಗಿ ಹೊಡಿಬೇಕು ಗಾಡಿನ, ಆ ಥರ ಪೊಸಿಷನ್ ಇರೋದು. ಮತ್ತಿದು 55 ಕಿಲೋಮೀಟ್ರ್ ಮೈಲೇಜ್ನ ಕೊಡುತ್ತೆ ಅಂತಾರೆ. ಸೀಟ್ ನೋಡೋದಾದರೆ ವೈಡ್ ಇದೆ ಸೀಟು, ಏನು ಅಷ್ಟೇನು ಕಂಫರ್ಟೇಬಲ್ ಅಂತ ಫೀಲ್ ಏನು ಆಗಲ್ಲ. ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಊರು ಬಾಗಿಲಾಗಿರುತ್ತೆ. ಮತ್ತು ಇದು ಶೋರೂಮ್ ಪ್ರೈಸ್ ನೋಡೋದಾದರೆ 1,95,000 ಇದೆ. ಅಂದರೆ ಇದರಲ್ಲಿ ಇದು R15M ಮಾನ್ಸ್ಟರ್ ಎಡಿಷನ್ ಆಗಿರೋದ್ರಿಂದ ಅಷ್ಟು ರೇಟ್ ಇದೆ. ನಾರ್ಮಲ್ R15 ಆದರೆ ಅದು ಸ್ವಲ್ಪ ಕಮ್ಮಿ ಇದೆ. ಚಾಸಿ ನೋಡೋದಾದರೆ ಡೆಲ್ಟಾ ಬಾಕ್ಸ್ ಚಾಸಿ ಆಗಿರುತ್ತೆ ಫುಲ್ಲು ಫ್ರೇಮು.
ಈ ಫ್ರೇಮು ಡೆಲ್ಟಾ ಬಾಕ್ಸ್ ಫ್ರೇಮ್ ಆಗಿರುತ್ತೆ. ಇದು ಫ್ಯೂಯಲ್ ಕೆಪಾಸಿಟಿ ಬಂದು 11 ಲೀಟರ್ಸ್ ಕೆಪಾಸಿಟಿ ಹಿಡಿಸುತ್ತೆ. ಫ್ರಂಟು ಮತ್ತು ಬ್ಯಾಕು ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ಟೈರ್ ಸೈಜ್ ನೋಡೋದಾದರೆ 100/80 ಸೆಕ್ಷನ್ ಆಗಿರುತ್ತೆ. ಮತ್ತು ಬ್ಯಾಕಿಂದು ಶಾರ್ಟ್ ಇಲ್ಲ ಇದು 140/70 ಸೆಕ್ಷನ್ ಆಗಿರುತ್ತೆ. ಇನ್ನೊಂದು ಬರುತ್ತೆ, ಅದು ಮೆಟಾಲಿಕ್ ಕಲರಲ್ಲಿ ಬರುತ್ತೆ. ಇದು ಮಾನ್ಸ್ಟರ್ ಅಡಿಷನ್ ಆಗಿರೋದ್ರಿಂದ ಬ್ಲ್ಯಾಕು ಮತ್ತು ಬ್ಲೂ ಮಿಕ್ಸ್ ಮಾಡಿ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಮತ್ತು ಮಾನ್ಸ್ಟರ್ ಅನ್ನೋ ದೊಡ್ಡ ಸ್ಟಿಕ್ಕರ್ನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಒಂಥರ ಕ್ರೇಜಿ ಕಾಣಿಸ್ತಿದೆ ಗಾಡಿ. ಇದ್ರ ಎಕ್ಸಾಸ್ಟ್ ನೋಟ್ ಕೇಳೋಣ ಈಗ. ಈ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.